ಹೊಗೆನಕಲ್ ಫಾಲ್ಸ್ನಲ್ಲಿ ದೋಣಿದಾರ ಹೆಚ್ಚಿಸುವಂತೆ ಆಗ್ರಹಿಸಿ ಎಡಿಸಿಗೆ ಮನವಿ. ಚಾಮರಾಜನಗರ. ಹೊಗೆನಕಲ್ ಫಾಲ್ಸ್ಗೆ ಪ್ರವಾಸಿಗರನ್ನು ಕರೆದುಕೊಂಡು ಹೋಗುವ ದೋಣಿದಾರ ಹೆಚ್ಚಿಸುವಂತೆ ಒತ್ತಾಯಿಸಿ ತೆಪ್ಪೆ ನಡೆಸುವವರ ಸಂಘದ ವತಿಯಿಂದ ನಗರದ ಜಿಲ್ಲಾಡಳಿತ ಭವನದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ರತ್ನವೇಲ್, ಕಾರ್ಯದರ್ಶಿ ಕೆ ಪಳನಿಸ್ವಾಮಿ, ಉಪಾಧ್ಯಕ್ಷ ಪೆರುಮಾಳ್, ಖಜಾಂಚಿ ಮುರುಗನ್, ಸಹ ಕಾರ್ಯದರ್ಶಿ ಎಂ ಪೆರುಮಾಳ್, ಪಳನಿಸ್ವಾಮಿ ಹಾಜರಿದ್ದರು. ವರದಿ ಒಮ್ಮಾನಂಜ ನಾಯ್ಕ, CN ನ್ಯೂಸ್ ಕನ್ನಡ, ಚಾಮರಾಜನಗರ. ತಮಿಳುನಾಡವರು ನಮ್ಮ ಪಾಲಿಸಿ ಅವ್ರಿಗೆ ಗೌರ್ಮೆಂಟು 1500 ಮಾಡಿಸ್ಕೊಟ್ಟಿದೆ. ನಮಗೆ ಈಗ 20 ವರ್ಷ ಇರೋದು ಜಾಸ್ತಿ ಮಾಡಿಲ್ಲ. ನಾವು ಈಗ 1500 ಮಾಡಿ ಹೋಗ್ತೀವಿ ಸರ್. ಅದೇ 200 ರೂಪಾಯಿ ಅವ್ರಿಗೆ ಹೋಗ್ತದೆ, 600 ರೂಪಾಯಿ ಇನ್ನೂರು ಯಾರು ಹೋಗ್ತದೆ ಫಾರೆಸ್ಟ್ ಅದೇ ತಮಿಳುನಾಡು ಗೌರ್ಮೆಂಟು 1500 ಮಾಡಿ 150 ರೂಪಾಯಿ ಮಾತ್ರ ಚಾರ್ಜ್ ತಗೊಳ್ತಾರೆ. ನಮ್ಮ ಕರ್ನಾಟಕ ಡಿಪಾರ್ಟ್ಮೆಂಟ್ ಅವರು 800 ರೂಪಾಯಿ ಮಾಡಿ ಡೀಟೇಲ್ಸ್ ಎಲ್ಲ ಸರ್, ನಮ್ಮದು ತೆಪ್ಪ ಓಡಿಸುವವರ ಸಂಘ ಪರವಾಗಿ ನಮ್ಮ ಕೋರಿಕೆಯನ್ನು ಕೇಳಿಕೊಳ್ತೇವೆ. ನಮ್ಮದು ಹೊಗೆನಕಲ್ ಫಾಲ್ಸಲ್ಲಿ ತೆಪ್ಪ ಓಡಿಸಿ ಸುಮಾರು 20 ವರ್ಷ ಕಾಲ ನಾವು ತೆಪ್ಪ ನಡೆಸಿರುವ ಜೀವನ ಮಾಡ್ತಾ ಇದ್ದೀವಿ. ಮತ್ತು ಫಸ್ಟು ನಮ್ಮದು ತೆಪ್ಪ ಓಡಿಸೋರಿಗೆ ತೆಪ್ಪಕ್ಕೆ 500 ರೂಪಾಯಿ ಮಾಡಿಬಿಟ್ಟು 100 ರೂಪಾಯಿ ಗೌರ್ಮೆಂಟಿಗೆ ತಗೊಂಡು 400 ರೂಪಾಯಿ ಕೊಟ್ಟರು. ಆಮೇಲೆ 800 ರೂಪಾಯಿ ಮಾಡಿ 200 ರೂಪಾಯಿ ಗೌರ್ಮೆಂಟಿಗೆ ತಗೊಂಡು ನಮಗೂ 600 ರೂಪಾಯಿ ಕೊಟ್ಟಿದ್ದರು. ನಮಗೂ ಅದೇ ಇಟ್ಕೊಂಡು ನಮ್ಮ ಜೀವನ ಮಾಡ್ತಿದ್ದೆ ಆಗಲ್ಲ, ನಮ್ಮದು ಮಕ್ಕಳು ಮತ್ತು ನಮ್ಮದು ಕುಟುಂಬ ನಡೆಸೋಕ್ಕೆ ಆಗಲ್ಲ ಅಂತ ನಮ್ಮದು ಅಲ್ಲಿ ಹೊಗೆನಕಲ್ ಫಾಲ್ಸಲ್ಲಿ ಹತ್ತಿರ ತಮಿಳುನಾಡು ಕಡೆ 1500 ರೂಪಾಯಿ ಮಾಡಿ ಕೊಟ್ಟಿದ್ದಾರೆ. ನಮಗೂ ಅಷ್ಟಿಲ್ಲ ಅಂದರೆ ಕೂಡ ನಮಗೆ 1200 ರೂಪಾಯಿ ಮಾಡಿ ಗೌರ್ಮೆಂಟಿಗೆ 200 ರೂಪಾಯಿ ತಗೊಂಡು ನಮ್ಮದು ಉಳಿದವರು 1000 ರೂಪಾಯಿ ಒಂದು ತೆಪ್ಪಕ್ಕೆ ಮಾಡಿಕೊಡಬೇಕೆಂದು ನಮ್ಮದು ಸಂಘದ ಪರವಾಗಿ ಒಂದು ಕಾರ್ಯದರ್ಶನಾಗಿ ನಮ್ಮದು ಸಂಘದ ಪರವಾಗಿ ಸಂಘದ